ಆ ಥರದ್ದು ಒಳ್ಳೇದಲ್ಲ. ಇವರೇನು ಹೇಳಿದ್ರು, ಎಲ್ಲ ಮಹಿಳೆಯರಿಗೂ ಫ್ರೀ ಅಂದರು. ಎಲ್ಲ ಮಹಿಳೆಯರು, ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ ಅಂದರು. ಈಗ ಆಧಾರ್ ಕಾರ್ಡ್ ಅಂದರು, ಈಗ ಸ್ಮಾರ್ಟ್ ಕಾರ್ಡು ಅಂತ. ಇನ್ನು ಸ್ಮಾರ್ಟ್ ಕಾರ್ಡ್ ಕೊಡೋದ್ರಲ್ಲೇ 6 ತಿಂಗಳು ವರ್ಷ ಕಳೆದು ಬಿಡ್ತಾರೆ. ಆಮೇಲೆ ಸಿಕ್ದವ್ರಿಗೆ ಸಿಕ್ತು, ಸಿಗದೆ ಸಿಗಲ್ಲ. ಅಂದರೆ ಸರ್ಕಾರ ಪಾಪರ್ ಆಗಿದೆ. ಆಸ್ಪತ್ರೆಗಳಲ್ಲಿ ಮೆಡಿಸಿನ್ ತೊಗೊಳಕ್ಕೂ ದುಡ್ಡಿಲ್ಲ. ಅದಕ್ಕೇನು ಮಾಡ್ತಾ ಇದ್ದಾರೆ, ಈಗ ಶಕ್ತಿ ಯೋಜನೆ ಬಸ್ಗಳು ಸಂಖ್ಯೆ ಕಡಿಮೆ ಮಾಡ್ತಾರೆ. ಹಾಳಾಗೋಗಿದೆ ಟ್ರಾನ್ಸ್ಪೋರ್ಟ್ ಅಂತೂ ಹಾಳಾಗೋಗಿದೆ. ಶಾಲಾ ಮಕ್ಕಳನ್ನ ಕರ್ಕೊಂಡೋಗಿ ಲಾರಿಯಲ್ಲಿ ಕರ್ಕೊಂಡೋಗಿ ಪ್ರವಾಸ ಕರ್ಕೊಂಡೋಗಿ ಯಾರನ್ನ ನೋಡಿದ್ರೆ ಈ ಸರ್ಕಾರ ದಿವಾಳಿ ಆಗಿರೋದಕ್ಕೆ, ಇಷ್ಟು ಮಾನ ಮರ್ಯಾದೆ ಇಲ್ದಿರೋ ಇರೋ ಸರ್ಕಾರಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ? ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಮಕ್ಕಳನ್ನ ಏನಾದರೂ ಅನಾಹುತ ಆಗಿದ್ರೆ ಯಾರು ಜವಾಬ್ದಾರಿ? ನಿಮ್ಮ ಯೋಗ್ಯತೆಗೆ ಒಂದು ಬಸ್ ಕೊಡೋಕೆ ಯೋಗ್ಯತೆ ಇಲ್ಲ ಅಂತಾರೆ ಸರ್ಕಾರ. ಏನು ಕ್ರಿ? ನೀವು ಬದುಕಿದ್ರು ಒಂದೇ, ಸತ್ತರು ಒಂದೇ. ಈ ಸರ್ಕಾರ ನಾಲಾಯಕ್ ಸರ್ಕಾರ ಇದು.